ಎಲ್ಲ ನಮಸ್ಕಾರ. ಇವತ್ತು ನಾನು ವಿಜಯ್ ಹೊರಟಿದ್ದೆ ಸೀದಾ ಬಸ್ತುರ್ಗಕ್ಕೆ ಅಂದ್ರೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಅವಣ್ಣ ಬರೀದಕ್ಕೆ ನಮ್ ವಿಜಿನ ಗಾಡಿ ಹೊಡಿತೀನಿ ಅಂತ ಹೇಳ್ದ. ಇದ್ಯಾವ್ದು ಹೊಸ ಪ್ರತಿಭೆ? ಹಾಗಾಗಿ ಸುಮ್ನೆ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಅವಣ್ಣನು ಬಂತು. ಅವಣ್ಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಾವು ಸೀದಾ ಹೊರಟಿದ್ದೆ ಹೊಸ್ತುರ್ಗ ಕಾಡ ತನಕ. ಹಾಗೆ ಹೊಸ್ತುರ್ಗಕ್ಕೆ ಹೋಗ್ಬೇಕಾರೆ ನಾನು ವಿಜಿ ಫುಲ್ಲು ಜಾಲಿ ಮಾಡ್ಕೊಂಡು ಮಾತಾಡ್ಕೊಂಡು ಅಳ್ತೆ ಹೊಡ್ಕೊಂಡು ಅಷ್ಟರಲ್ಲಿ ನಮ್ಮ ಕಾಲೇಜು ಕೂಡ ಬಂತು. ನಮ್ಮ ಕಾಲೇಜಿಗೆ ಟಾಟಾ ಬಾಯ್ ಮಾಡಿ ನಾ ಸೀದಾ ಹೊರಟಿದ್ದೆ ಹೊಸ್ತುರ್ಗ ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡ್ ಹತ್ರ ಸೀದಾ ಹೋಗಿ ಅಷ್ಟರಲ್ಲಿ ನಮ್ಮ ಹುಡುಗ ಕೂಡ ಅಲ್ಲೇ ಕೂತ್ಕೊಂಡಿದ್ದ. ಅವನಿಗೊಂದು ಆಯ್ ಮಾಡ್ಕೊಂಡು ನಾನು ನಮ್ಮ ಚಟ್ನಿ ಹತ್ರ ಬಂದೆ. ನಮ್ಮ ಚಟ್ನಿ ಪಾಪ ಲವ್ ಫೇಲ್ಯೂರ್ ಆಗಿ ಪಾಪ ನನ್ನ ಮಗನ ಥರ ಕೂತ್ಕೊಂಡಿದ್ದ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಯಾಕೋ ಮಗ ಏನಾಯ್ತು ಅಂದ್ರೆ ಲವ್ ಫೇಲ್ಯೂರ್ ಅಂತ ಹೇಳ್ದ. ಹಾಗಾಗಿ ನಾವು ಫೋನ್ ಮಾಡಿದೆ ನಮ್ದಿಲ್ಲಿಗೆ ಕೂಡ ಬಂದ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ ಜಿಲ್ಲಿ ಅಂತೂ ನೋಡಕ್ಕೋಲೆ ಸಾಕಾಕ ಅಂತ ಇದ್ದ ಇವತ್ ಮಾತ್ರ. ಅವನನ್ನು ಜೊತೆಗೆ ಹಾಕೊಂಡು ನಾವು ಸೀದಾ ಹೊರಟಿದ್ದೆ ಕಂಪ್ಯೂಟರ್ ಸೆಂಟರ್ಗೆ ಯಾಕೆ ಅಂದ್ರೆ ನಮ್ ವಿಜಿ ಮೊಬೈಲ್ ಕಳ್ಕೊಂಡೋಗಿತ್ತಾರ. ಹಾಗಾಗಿ ಆನ್ಲೈನ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಅವನನ್ನ ಹತ್ರ ಹೋಗ್ವಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ವಾಪಸ್ ನಾವು ದಿಲ್ಲಿ ಕಾಯ್ಕೊಂಡು ನಿಂತ್ಕೊಂಡಿದ್ವಿ. ನಮ್ ವಿಜಿ ಕೂಡ ಅದೇ ಕೆಲ್ಸದ ಮೇಲೆ ಅವಳಾಗಿದ್ದ. ಅಷ್ಟರಲ್ಲಿ ನಾವು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ನಾನು ದಿಲ್ಲಿ ಮತ್ತೆ ವಿಜಿ ಮೂವರು ಕೂಡ ನಡ್ಕೊಂಡು ಬರ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಹುಡುಗ ಮಚ ಕೈಯಾಗಿ ಇಟ್ಕೊಳಕ್ಕಾಗಲ್ಲ ಅಂದ. ಹಾಗಾಗಿ ನಮ್ ದಿಲ್ಲಿ ಪಾಪ ಕಷ್ಟಪಟ್ಟು ಆ ಬಟ್ಟೆ ಅಂಗಡಿಗೆ ಹೋಗಿ ಕವರ್ ಹುಡ್ಕೊಂಡು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಅವಳನ್ನಂತ ಹೊಡೆದಾಡ್ಕೊಂಡು ಇಸ್ಕೊಂಬಂದಾಗ ಒಂದ್ ಕವರ. ನಾವು ಕವರ್ ಇಸ್ಕೊಂಡ್ ನಾವು ಸೀದಾ ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ಬೇಕಾದ್ರೆ ನಮ್ಮ ಹುಡುಗ ಅಂತೂ ಕೂಟ್ಲೆ ಕೂಡ ಅಂದ್ರೆ ಬನ್ನಿ ತೋರಿಸ್ತೀನಿ. ಯಾಕೆ ಹೇಳ್ಬೇಕ್ರಿ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಿಮ್ಮನ್ನೇ ಕೇಳ್ರಿ ಅಂತವ್ರು ಹೇಳಿ ಸರಿ ಬಿಡೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನಾವು ಸೀದಾ ಬಂದಿದ್ದೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ ತಕ್ಷಣ ಇವರಿಬ್ರು ಬರೋ ಬಸ್ಸಲ್ಲಿ ಹತ್ತದ ಇಳಿಯೋದು. ಅವ್ರಿವ್ರನ್ನ ಕೇಳೋದು, ಅಣ್ಣ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಣ್ಣ, ಯಾವ ಬಸ್ಸು ಕೇಳೋದು. ಸುಮ್ಮನೆ ಹತ್ತದು ಇಳಿಯೋದು ಅದ್ ಬಿಟ್ರೆ ಇನ್ನೇನು ಮಾಡ್ತಿರ್ಲಿಲ್ಲ. ಅಷ್ಟರಲ್ಲೇ 10 ನಿಮಿಷ ಬಿಟ್ಟು ಬರ್ರಿ ಅಂತ ಹೇಳಿತ್ತವಣ್ಣ ಆಧಾರ್ ಕಾರ್ಡ್ ಸಿಗ್ಲಿದ್ದಕ್ಕೆ. ಹಾಗಾಗಿ ನಾವು ಸೀದಾ ಆಟೋ ಹತ್ಕೊಂಡು ನಮ್ಮ ಹುಡುಗಂದು ಆಟೋ ಇತ್ತು. ಹಾಗಾಗಿ ಆ ಹುಡುಗನ ಆಟೋ ಹತ್ಕೊಂಡು ನಾವು ಮೂವರು ಹೊಲ್ಟಿದ್ದೆ ಸೀದಾ ಕಂಪ್ಯೂಟರ್ ಸೆಂಟ್ರ್ ಕಾಣೋ ತನಕ. ಹಾಗೆ ಅವಣ್ಣ ಅಂತೂ ಪಡ್ದಾಡೋದು ಆಧಾರ್ ಕಾರ್ಡಲ್ಲಿ ಇಟ್ಟೆ ಅಂತ. ಎಷ್ಟು ಹುಡುಕಿದ್ರು ಆಧಾರ್ ಕಾರ್ಡ್ ಸಿಗ್ಲಿಲ್ಲ. ದೇಶ ನಾವು ಕಟ್ಟಿರೋ ದೇಶ ಇದು. ಹಾಗಾಗಿ ಅವಣ್ಣ ನಾಳೆ ಬರ್ರಪ್ಪ ಹುಡ್ಕಿಟ್ಟಿರ್ತೀನಿ ತಗೊಂಡೋಗಂತ್ರಿ ಅಂತ ಹೇಳ್ತು. ನಾವಿನ್ನೇನೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ ದಿಲೀಪ್ ಒಂದು ಫ್ರೆಂಡ್ ಒಬ್ಬ ಬಂದಿದ್ರು. ಅವ್ರ ಬೈಕಲ್ಲೇ ನಾವು ಮೂವರು ಹತ್ಕೊಂಡು ಸೀದಾ ಹೊರಟಿದ್ದೆ ನಾವು ಬಸ್ ಸ್ಟ್ಯಾಂಡ್ ಕಾಣೋ ತನಕ. ಆ ರೋಡಲ್ಲಿ ಹೋಗ್ಬಿಟ್ರೆ ಮುಗ್ದೋಯ್ತು. ಪೊಲೀಸರು ಕೈಗೆ ಇಕ್ಕಿಸ್ಕೊಳ ಅಂತ ಹೇಳ್ಬಿಟ್ಟು ನಾವು ಈ ರೋಡಲ್ಲಿ ಬಂದ್ವಿ. ಹಾಗೆ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಹೋದ್ರು ಅವಣ್ಣ. ಅಷ್ಟರಲ್ಲಿ ನಮ್ಮ ಹುಡುಗ ಕೂಡ ಬಂದಿದ್ದ. ಅವಣ್ಣನು ಫೋನ್ ಮಾಡ್ತು ಪಾಪ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ. ಇವರಿಬ್ರು ಹೊರಟ್ರು ಬೈಕ್ ಎತ್ಕೊಂಡು. ಅಷ್ಟರಲ್ಲಿ ನಾನೇನ್ ಮಾಡೋಣ ಅಂದ್ಕೊಂಡು ನೋಡಿದಾಗ ನಮ್ಮ ಹುಡುಗಕ್ಕೆ ಬೇರೆ ಅಲ್ಲೇ ಕೂತ್ಕೊಂಡಿದ್ದ. ಇವನ ಹೆಸರು ಸಂಜು. ಅಷ್ಟರಲ್ಲೂ ನಮ್ಮ ಮಾದೇಶ ಕೂಡ ಬಂದಿದ್ದ. ನಮ್ಮ ಮಾದೇಶಗೂ ಆಯ್ ಮಾಡ್ಕೊಂಡು ಅವನು ನನ್ನ ಮುಖ ತೋರಿಸಿದ್ರೆ ಎಲ್ಲಿ ಬ್ಲಾಗಿಗೆ ಆಗ್ತಾನ ಅಂತ ಮುಖ ಮುಚ್ಕೊಂಡು ಅಡ್ಡಾಡ್ತಿದ್ದ. ಅದ್ರಲ್ಲೂ ಬಿಡ್ಲಿಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ವಿಡಿಯೋ ಮಾಡ್ಕೊಂಡೆ. ಅದು ಕದ್ದಿ ಮುಚ್ಚಿ ವಿಡಿಯೋ ಮಾಡ್ಕೊಂಡೆ. ಅಷ್ಟರಲ್ಲಿ ನಾನು ಮಾದೇಶ ಇಬ್ರು ಕಿತ್ತಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಾನು ಹಿಡ್ಕೊಂಡಿದ್ದೆ. ಅವನು ಹಿಡ್ಕೊಳಕ್ಕಾಗ್ಲಿಲ್ಲ. ಆದ್ರೂ ಕೂಡ ನಾನು ಅವನೊಬ್ಬನೇ ಹಿಡ್ಕೊಂಡು ಮಾತಾಡ್ಕೊಂಡು ಅಲ್ಟೆ ಹುಡ್ಕೊಂಡು ನಿಂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಮಾದೇಶ ಮತ್ತೆ ನಮ್ಮ ವಿಜಿ ಇಬ್ರು ಯಾಕೋ ಭಾಳ ಹುಡ್ಕಾಡ್ತಿದ್ರು. ಯಾರಿಗೆ ಹುಡ್ಕಾಡ್ತಿದ್ರು ಅಂತ ಗೊತ್ತಿಲ್ಲ. ಹುಡ್ಕಾಡ್ಕೊಂಡು ನಿಂತ್ಕೊಂಡು ನನ್ನ ಹತ್ರ ಬಂದ್ರು. ಅಷ್ಟರಲ್ಲಿ ನಮ್ಮ ಮಾದೇಶ ಕೂಡ ಮನೆಗೆ ಹೋಗ್ತೀನಿ ಅಂತ ನಿಂತ್ಕೊಂಡು ಸ್ವೈಟ್ ಹೇಳ್ದ. ಅಷ್ಟರಲ್ಲಿ ನಮ್ಮ ದಿದಿನೂ ಕೂಡ ಬಂದ. ಇವರಿಬ್ರು ಅಂತೂ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಬೈಕ್ ಹತ್ಕೊಂಡು ನಮ್ಮನ್ನು ಟಾಟಾ ಮಾಡ್ಕೊಂಡು ಸೀದಾ ಅವ್ರ ಮನೆ ಕಡೆಗೆ ಹೊರಟ್ರು. ನಾವು ಬಸ್ ಹತ್ಕೊಂಡು ನಾವು ಸೀದಾ ಮನೆ ಕಡೆಗೆ ಬಂದ್ವಿ. ಬ್ಲಾಗ್ ಹೀಗಿತ್ತು. ಮತ್ತೆ ನಾಳೆ ಸಿಗೋಣ ಅಷ್ಟೇ.